ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ಸೀಕ್ರೆಟ್ ಒಂದನ್ನು ಸಿಡಿಸೇ ಬಿಟ್ರಲ್ಲ. ಸಿದ್ದರಾಮಯ್ಯ ಪರಮಾಪ್ತ ಕೈ ಶಾಸಕರಿಂದ, ಅದರಲ್ಲೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕನಿಂದಲೇ, ಸರ್ಕಾರದ ಭಾಗವಾಗಿರುವಂತಹ ನಾಯಕನಿಂದಾನೇ ಬ್ಲಾಸ್ಟ್ ಆಯಿತು ವಿಚಾರ. ಒಂದಾದ್ಮೇಲೆ ಒಂದು ಹಗರಣಗಳು ಸುತ್ತಿಕೊಳ್ತಿರೋ ಹೊತ್ತಲ್ಲಿ ಕೈ ನಾಯಕನೇ ಕೊಟ್ರಲ್ಲ ದೊಡ್ಡ ಶಾಕ್. ಸಿದ್ದರಾಮಯ್ಯನವ್ರಿಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ಏನಾದರೂ ಸುದ್ದಿ ಆಗ್ತಾ ಇದ್ರೆ ಅದು ಹಗರಣಗಳದ್ದು. ಮೂಡ ಈ ಕಡೆ ವಾಲ್ಮೀಕಿ ನಿಗಮದ ಕೇಸ್ ಸಾಲದು ಅಂತ ಮಧ್ಯದಲ್ಲಿ ಬೇಕಾದಷ್ಟು ಅದು ಇದು ಬಂದು ಹೋಗ್ತಾ ಇದೆ. ಗ್ಯಾರಂಟೀಸ್ ಅದು ಒಂದು ಕಡೆಗೆ ಬರ್ತಾ ಇಲ್ಲ, ಒಂದು ಬಂದರೆ ಒಂದು ಬರ್ತಿಲ್ಲ ಅಂತ. ಹಾಗೆ ಈಗ ನೋಡಿದ್ರೆ ಪರಶುರಾಮ್ ಅನ್ನುವ PSI ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕ ಮತ್ತು ಶಾಸಕನ ಪುತ್ರ, ಕಾಂಗ್ರೆಸ್ ಶಾಸಕ ಮತ್ತು ಶಾಸಕನ ಪುತ್ರ ಈಗ ತಲೆಮರೆಸ್ಕೊಂಡಿದ್ದಾರೆ. FIR ಆಗಿದೆ, ಅದು ಕೂಡ ನಾನ್ ಬೇಲೆಬಲ್, ಜಾಮೀನು ರಹಿತ ಸೆಕ್ಷನ್ಗಳಿರೋದ್ರಿಂದಾಗಿ ಅಷ್ಟು ಸುಲಭ ಇಲ್ಲ. 2 ದಿನ ತಲೆ ತಪ್ಪಿಸ್ಕೊಳ್ಬಹುದು, ಬಟ್ ಲಾಕ್ ಆದರೆ ಅಷ್ಟು ಸುಲಭ ಇಲ್ಲ ಕಾನೂನು ಕುಣಿಕೆಯಿಂದ ಪಾರಾಗೋದು. ಯಾಕಂದರೆ ಅಷ್ಟು ಗಂಭೀರವಾದಂಥ ವಿಚಾರಗಳಿವೆ ಈ ಕೇಸ್ನಲ್ಲಿ. ನೇರವಾಗಿ ಫ್ಯಾಮಿಲಿಯವರು ಯಾರ ಕಡೆಗೆ ಬೆರಳು ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ. ಹಾಗಾದರೆ ಕೈ ಸರ್ಕಾರದ ಸೀಕ್ರೆಟ್ ಸಿಡಿಸಿರುವಂತಹ ಕೈ ನಾಯಕ ಯಾರು? ಈ ಹಿಂದೆ ಕೂಡ ಇವ್ರ ಮಾತು ಸಿದ್ದರಾಮಯ್ಯನವ್ರಿಗೆ ನುಂಗಲಾರದ ತುತ್ತಾಗಿತ್ತು. ಕೇಂದ್ರ ಸರ್ಕಾರಕ್ಕೆ, BJPಯವರಿಗೆ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಅಸ್ತ್ರವನ್ನೇ ಕೊಟ್ಟಿದ್ರು ಇತ್ತೀಚೆಗಷ್ಟೇ. ಈಗ ಸ್ಥಾನಮಾನವೂ ಸಿಕ್ಕಿದೆ ಸರ್ಕಾರದಲ್ಲಿ, ಆದರೂ ಕೂಡ ಹಿಂಜರಿಯದೆ ಸತ್ಯ ಹೇಳಿದ್ರ, ಒಪ್ಪಿಕೊಂಡ್ರ ಅಸಲಿಯತ್ತನ್ನ. ನೋಡಿ, ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಮತ್ತು ಆರ್ಥಿಕ ಸಲಹೆಗಾರರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆಗಿರುವ, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಸಿಕ್ಕಾಪಟ್ಟೆ ನಡೀತಾ ಇದೆ ಈ ವರ್ಗಾವಣೆ ದಂಧೆ ಅಂತ. ಅವರು ಎಲ್ಲ ಸರ್ಕಾರಗಳದ ಹಣೆ ಬರಹನೂ ಇಷ್ಟ ಅಂತ ಸೇರಿಸ್ಕೊಂಡೇ ಹೇಳಿದ್ದಾರೆ. ಆದರೆ ತಮ್ಮ ಸರ್ಕಾರದಲ್ಲಿ ನಡೀತಿಲ್ಲ. ಈಗ ಅವರು ಪರಶುರಾಮ್ ಫ್ಯಾಮಿಲಿಯವರು ಮಾಡ್ತಿರುವ ಆರೋಪ ಸುಳ್ಳು ಅಂತನಾದರೂ ಹೇಳ್ಬೋದಿತ್ತಲ್ಲ, ನಾಲಿಗೆ ತುದಿಗಾದರೂ ಒಂದು ಸಲ ಹೇಳಬಹುದಿತ್ತು, ಮಾತಿಗಾದರೂ ಹೇಳ್ಬಿಡ್ಬೋದಿತ್ತು. ಬಟ್ ಹೇಳಲ್ಲ. ತುಂಬ ನಡೀತಾ ಇದೆ, ಎಲ್ಲ ಟೈಮಲ್ಲೂ ನಡ್ಕೊಂಡೇ ಬಂದಿದೆ. ಬಹಳ ಕೆಟ್ಟದಾಗಿ ಹೋಗಿದೆ ವ್ಯವಸ್ಥೆ ಅನ್ನೋದನ್ನು ಅವರು ಆ ಸಹಾಯಕತೆಯನ್ನು ತೋಡ್ಕೊಂಡ್ರ ಗೊತ್ತಿಲ್ಲ. ಮುಖಂಡರುಗಳು, ನಾಯಕರುಗಳು, ಶಾಸಕರುಗಳು ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡ್ಕೊಳ್ತಿದ್ದಾರೆ. ವರ್ಗಾವಣೆಗೊಂದಿಷ್ಟು ನಿಯಮಗಳಿವೆ, ಆ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ವರ್ಗಾವಣೆ ನಡೀತಿದೆ. ಮತ್ತು ಅದ್ರ ನಾನು ಖಂಡಿತವಾಗಿ ಮಾತಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 1985ರ ನಂತರ ಯಾವುದೇ ರಾಜ್ಯ ಸರ್ಕಾರ ಬರಲಿ, ವರ್ಗಾವಣೆ ವಿಪರೀತ ಆಗ್ತಾ ಇದೆ. ಶಾಸಕರು, ರಾಜಕಾರಣಿಗಳು, ಪಕ್ಷದ ಮುಖಂಡರು ಇದು ವರ್ಗಾವಣೆ ಮಾಡೋದೇ ಅದಕ್ಕೊಂದು ನಿಯಮಾವಳಿಗಳಿದ್ದು, ಆ ನಿಯಮಾವಳಿಯನ್ನು ಪರಿಗಣಿಸ್ತಾ ಇಲ್ಲ. ಬಸವರಾಜ ರಾಯರೆಡ್ಡಿ ಅವರು ಆ ಮೂಲಕ ಪರಶುರಾಮ್ ಕೇಸಲ್ಲಿ ಏನಾಗಿದೆ ಅಂತ ಹೇಳ್ತಾ ಇದ್ದಾರಲ್ವ, ಅವ್ರ ಫ್ಯಾಮಿಲಿಯವರು ಒಂದಲ್ಲ ಎರಡಲ್ಲ 30-40 ಲಕ್ಷ ಕೇಳ್ತಾರೆ. ಪೋಸ್ಟಿಂಗ್ ಆಗಬೇಕಂದ್ರೆ ಲಕ್ಷ ದುಡ್ಡು, 1-2 ಲಕ್ಷ ಅಲ್ಲ, 40 ಲಕ್ಷ 35 ಲಕ್ಷ ಮಿನಿಮಮ್. ಅಲ್ಲಿಂದ ಮತ್ತೆ ಬೇರೆ ಕಡೆ 5-6 ತಿಂಗಳಲ್ಲಿ ಎತ್ತಂಗಡಿ ಮಾಡಿಬಿಡ್ತಾರೆ. ಹೇಳಲ್ಲ ಕೇಳಲ್ಲ, ಉಳಿಸ್ಕೊಳ್ಬೇಕು ತಮಗೆ ಬೇಕಾದಲ್ಲಿ ಅಂದರೆ ಮತ್ತೆ 40 ಲಕ್ಷ ಬಿಚ್ಚಬೇಕು. ಉಸಿರುಗಟ್ಟಿ ನಮಗೆ ಬರೋ ಸಂಬಳ ಎಷ್ಟು, ಜೀವನ ನಡೆಸೋದು ಹೆಂಗೆ, ಸಾಕಾಗೋಗಿದೆ, ಜೀವನನೇ ಸಾಕು ಅನ್ನುವಂತಹ ಮಾತಾಡಿದ್ರ ಬಗ್ಗೆ ಕೂಡ ಅವ್ರ ಪತ್ನಿ ಹೇಳ್ಕೊಂಡ್ರಲ್ವ. ಈ ಥರ ಹಿಂಡಿ ಹಿಪ್ಪೆ ಮಾಡಿದ್ರೆ ಅಧಿಕಾರಿಗಳನ್ನ ಕಥೆ ಏನು? ಅವರು ಸುಲಿಗೆಗಿಳಿತಾರೆ. ಈಗ ಬಂಡವಾಳ ಹಾಕಿ ಕೆಲಸಕ್ಕೆ ಬಂದಂಗಾಗತ್ತೆ. ಸೊ ಆ ಬಂಡವಾಳ ವಾಪಸ್ ತಗೊಳ್ಬೇಕಲ್ಲ, ಇನ್ವೆಸ್ಟ್ಮೆಂಟ್ ಥರ ಆಗತ್ತೆ ಅದು. ಸೊ ಅದಕ್ಕೋಸ್ಕರ ಅವರು ಸುಲಿಗೆಗೆ ಇಳಿಬೇಕಾಗತ್ತೆ, ಸಾರ್ವಜನಿಕರ ಸುಲಿಗೆ ಮಾಡಬೇಕಾಗತ್ತೆ. ಅವರ ಕುಟುಂಬದವರು ನೇರವಾಗಿ ಯಾದಗಿರಿ ಶಾಸಕರ ವಿರುದ್ಧ, ಅವರ ಪುತ್ರನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಜಾತಿ ನಿಂದನೆ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಿನ್ನ ಜಾತಿಯವನು ಇರಲೇಬಾರ್ದು ಅಂತ ಅತ್ಯಂತ ಹೀನಾಯವಾದ ಮಾತುಗಳನ್ನು ಆಡಿದ್ದಾರೆ. ಬಹಳ ನೊಂದಿದ್ರು. ಜಾತಿ ಮತ್ತು ದುಡ್ಡಿನ ಕಾರಣದಿಂದಾಗಿ ಪರಶುರಾಮ್ ಬಹಳ ನೊಂದಿದ್ರು. ಸಾವಿನ ಮಾತು ಆಡಿದ್ರು ಬೇಜಾರಲ್ಲಿ. ಈಗ ಈ ಥರ ಆಗೋಗಿದೆ. ಆತ್ಮಹತ್ಯೆ ಅಲ್ಲ, ಡೆತ್ ನೋಟ್ ಇಲ್ಲ, ಆದರೂ ಕೂಡ ಶಾಸಕರ ಕುತ್ತಿಗೆಗೆ ಬರೋದ್ರಲ್ಲಿ ಡೌಟ್ ಇಲ್ಲ. ಈಗ FIR ಆಗಿದೆ, ಅದು ಜಾಮೀನು ರಹಿತ ಸೆಕ್ಷನ್ಗಳಿವೆ. ಬಸವರಾಜ ರಾಯರೆಡ್ಡಿ ಅವರು ಬೇರೆ ಒಪ್ಪಿಕೊಳ್ತಿದ್ದಾರೆ, ಹೌದು ವರ್ಗಾವಣೆ ದಂಧೆ ಬಹಳ ಕೆಟ್ಟದಾಗಿ ನಡೀತಾ ಇದೆ ಅಂತ. ನೋಡಿ ಹಾಗಾದರೆ ಎಲ್ಲಿಗೆ ಬಂತು ವ್ಯವಸ್ಥೆ ಅಂತ.
ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ? ಸರಿಯಾದ ತನಿಖೆ ನಡೆಸ್ತಾರಾ? ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ನೋಡೋಣ ಅಂತ ಪರಮೇಶ್ವರ್ ಅವರಂತೂ ಹೇಳ್ತಿದ್ದಾರೆ. ಸರಿಯಾದ ನ್ಯಾಯ ಕೊಡಿಸಲಾಗತ್ತಾ? ಈ ರೀತಿ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೀತಾ ಇದೆ? ಹಾಗಾದ್ರೆ ಎಷ್ಟೆಷ್ಟು ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ? ಈ ಸುದ್ದಿಗಳು ಪದೇ ಪದೇ ಬರ್ತಿರ್ತಾವೆ. ಆದ್ರೆ ಒಬ್ಬರ ಜೀವ ಹೋಗಿದ್ದಕ್ಕಿಷ್ಟು ಮಹತ್ವ ಸಿಗ್ತಿದೆಯೇ ಬಿಟ್ರೆ ಬೇರೆ ಟೈಮಲ್ಲಿ ಅವರು ಉಸಿರುಗಟ್ಕೊಂಡು ಬದುಕ್ತಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಇಂತಹ ಎಷ್ಟು ಪ್ರಕರಣಗಳಿವೆಯೋ, ಎಷ್ಟು ಜನರ ಕಣ್ಣೀರು ಹಾಕಿಸ್ತಾ ಇದೆಯೋ ಗೊತ್ತಿಲ್ಲ. ಸೊ ಈ ಶಾಸಕರಿಗೆಲ್ಲ ಪಾಠ ಕಲಿಸೋರು ಯಾರು? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.